ವೀಕ್ಷಕರೇ ನಮಸ್ಕಾರ. ಸಮಾಜದಲ್ಲಿ ಎಲೆ ಮರೆ ಕಾಯಿಯಂತೆ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಸಂಗತಿಯನ್ನು ಪರಿಚಯಿಸ್ತಾ ಇದ್ದಾರೆ. ಅಂದರೆ ಒಬ್ಬ ಯುವ ಕ್ರೀಡಾ ಸಾಧಕನನ್ನು ನಿಮಗೆ ಪರಿಚಯಿಸಬೇಕು ಅಂಥೇಳಿ ನಾವು ಈ ಕಾರ್ಯಕ್ರಮದಲ್ಲಿ ತೊಡ್ಕೊಂಡಿದ್ದೇವೆ. ಬನ್ನಿ, ಹಾಗಿದ್ರೆ ಮತ್ತಿನ್ಯಾಕೆ ತಡ, ಅವರನ್ನು ನೋಡ್ಕೊಂಡು ಬರೋಣ. ವೀಕ್ಷಕರೇ, ಆಗಲೇ ಹೇಳಿದ್ನಲ್ಲ, ಇವತ್ತು ನಾನೊಬ್ಬ ವಿಶೇಷ ಯುವ ಸಾಹಸಿಯನ್ನು, ಯುವ ಕ್ರೀಡಾಪಟುವನ್ನು ಪರಿಚಯಿಸ್ತಾ ಇದ್ದೇನೆ ಅಂಥೇಳಿ. ಅವರೇ ನಮ್ಮ ನೆಚ್ಚಿನ ನವೀನ್ ವೆಂಕಟೇಶ್ ಅವರು. ಬನ್ನಿ, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ನವೀನ್. ನಮಸ್ತೆ, ನನ್ನ ಹೆಸರು ನವೀನ್ ವೆಂಕಟೇಶ್. ನಾನು ಒಬ್ಬ ಅಂತಾರಾಷ್ಟ್ರೀಯ ಪ್ಯಾರಾ ಈಜುಪಟು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ನನ್ನ ವಿದ್ಯಾಭ್ಯಾಸವನ್ನು ನಾನು ಆರ್ಡನ್ ಶಾಲೆಯಲ್ಲಿ ಮುಗಿಸಿದ್ದೆ. ನಾವು ಮಾಡರ್ನ್ ಸ್ಕೂಲ್ ಟೈಮಲ್ಲಿ ವೀಕೆಂಡ್ ಬ್ಯಾಚ್ ಅಂತ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಿದ್ರು. ಸೊ ಆವಾಗ ನಾನು ಒಂದು ಸಲ ಅಲ್ಲಿಗೆ ಟ್ರೈ ಮಾಡಿದ್ದೆ. ಆ ವೀಕೆಂಡ್ ಬ್ಯಾಚಿಂದ ಶುರು ಮಾಡಿದಾಗ ನನಗೆ ನೀರಲ್ಲಿ ಇಳಿದಾಗ ತುಂಬ ಆಸಕ್ತಿ ಬಂತು, ತುಂಬ ಖುಷಿಯಾಯಿತು. ಸೊ ಅದರಿಂದ ನಾನು ವೀಕೆಂಡ್ ಬ್ಯಾಚ್ನ ಕ್ಯಾನ್ಸಲ್ ಮಾಡಿ ನಾನು ರೆಗ್ಯುಲರ್ ಬ್ಯಾಚ್ನ ಸೇರಿಕೊಂಡೆ. ಸೊ ರೆಗ್ಯುಲರ್ ಬ್ಯಾಚಲ್ಲಿ ನಾನು ಮಾಡ್ತಿರುವಾಗ ಆವಾಗ ತಿಳ್ಕೊಂಡಿದ್ದೇನೆಂದರೆ, ಅಲ್ಲಿಗೆ ಹೋದರೆ ಏನಾರ ನಮಗೆ ಚಾನ್ಸ್ ಸಿಗುತ್ತೆ, ಇಲ್ಲ ಆಪರ್ಚುನಿಟಿ ಸಿಗುತ್ತೆ, ನಾವು ಅಲ್ಲಿಂದ ಏನಾರ ಮುಂದಕ್ಕೆ ಏನೋ ಸಾಧಿಸ್ಬೋದು ಅಂತ ಅಂದ್ಕೊಂಡು ನಾನು ಅಲ್ಲಿಗೆ ಹೋಗಿ ಶುರು ಮಾಡಿದಾಗ ನನಗೆ ಫಸ್ಟ್ ಟೈಮೇ ನಂಗೆ ಸಿಲ್ವರ್ ಮೆಡಲ್ ಆಗಿತ್ತು ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿ. ಅಲ್ಲಿಂದ ನಾನು ನ್ಯಾಷನಲ್ಸ್ ಜರ್ನಿಯನ್ನು ಶುರು ಮಾಡಿ ಇದುವರೆಗೂ ನಾನು 25ಕ್ಕೂ ಹೆಚ್ಚು ಪದಕಗಳನ್ನು ಗೆದ್ದಿದ್ದೇನೆ. ನವೀನ್ ಅವರೇ, ನಿಮ್ಮದು ಈ ಸಮಸ್ಯೆ ಬಗ್ಗೆ ಹೇಳೋದಾದರೆ, ಇದು ಹೇಗೆ ಹುಟ್ಟುವಾಗಿಂದನೇ ಬಂತ ಅಥವಾ ಆಮೇಲೆ ಏನಾದರೂ ಸಮಸ್ಯೆ ಆಯಿತಾ ನಿಮಗೆ? ನನಗೆ ಈ ಸಮಸ್ಯೆ, ನಾನು ಹುಟ್ಟಿದ್ದು 2003ರಲ್ಲಿ ಹನುಮನಗರ ಹಾಸ್ಪಿಟ್ಲಲ್ಲಿ ನಾನು ಹುಟ್ಟಿದಾಗಲೇ ನನಗೆ ಕೈ ಹಿಂಗೆ ಇದ್ದಿದ್ದು. ಇದಕ್ಕೆ ಯಾವುದೇ ಅಂತ ರೀಸನ್ ಇರಲಿಲ್ಲ. ಈ ಪೋಲಿಯೋ ಅಟ್ಯಾಕ್ ಆಗಲಿ ಇಲ್ಲ ಬೇರೆ ಯಾವುದೋ ಮೆಡಿಕಲ್ ರೀಸನ್ ಇರಲಿಲ್ಲ. ಅದು ನ್ಯಾಚುರಲಾಗಿ ಹಂಗೆ ಹುಟ್ಟಿದ್ದು. ಸೊ ನಾನು ಹುಟ್ಟಿದಾಗ ನಮ್ಮ ಪೇರೆಂಟ್ಸ್ ಎಲ್ಲ ತುಂಬ ಬೇಜಾರಾಗಿದ್ದರು. ಹುಟ್ಟಿದ ಗಂಡು ಮಗು ಆಗಿದ್ರು ಗಂಡು ಮಗುಗೆ ಏನಪ್ಪ ಹಿಂಗಾಗ್ಬಿಟ್ಟಿದೆ, ಹ್ಯಾಂಡಿಕ್ಯಾಪ್ ಆಗಿ ಹುಟ್ಬಿಟ್ಟಿದೆಯಲ್ಲ, ಕೈ ಹಿಂಗಿದೆಯಲ್ಲ, ಜೀವನ ಹೆಂಗೆ ಮಾಡೋದು ಅಂತ ಅವ್ರಿಗೊಂಥರ ಮಿಕ್ಸೆಡ್ ಇಮೋಷನ್ಸ್ ಇತ್ತು. ಈ ಕಡೆ ಗಂಡು ಮಗು ಹುಟ್ಟಿತು ಅಂತ ಖುಷಿ ಪಡೋದ, ಇಲ್ಲ ಹುಟ್ಟಿದ ಮಗು ಹಿಂಗೆ ಆಗೋಯ್ತಲ್ಲ ಅಂತ ಬೇಜಾರಾಗೋದ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಆದರೆ ಇದಕ್ಕೆ ಅಂತ ಯಾವುದೋ ಮೆಡಿಕಲ್ ರೀಸನ್ ಇರಲಿಲ್ಲ. ಹುಟ್ಟಿದಾಗನೇ ಹಿಂಗೆ ಇದ್ದಾಗ ಸೊ ಅದಕ್ಕೆ ಯಾವುದೋ ರೀಸನ್ ಇರ್ತಾ ಇರಲಿಲ್ಲ. ನವೀನ್, ಶಾಲಾ ಕಾಲೇಜುಗಳಲ್ಲಿ ಸಹಜವಾಗಿ ಬೇರೆ ಮಕ್ಕಳನ್ನು ರೇಗಿಸ್ತಾರೆ, ಟೀಸ್ ಮಾಡ್ತಾರೆ, ಈ ಥರದ್ದೆಲ್ಲ ಇರುತ್ತೆ. ಆದರೆ ಕೆಲವು ಮಕ್ಕಳು ಈ ಥರದ್ದೇನಾದರೂ ಸಮಸ್ಯೆಗಳನ್ನು ನೋಡಿದರೆ ಅವ್ರಿಗದೊಂದು ರೀತಿ ಏನೋ ಖುಷಿ, ಇವ್ರನ್ನ ನೋಡಿದರೆ ರೇಗಿಸ್ಬೇಕು, ಇವ್ರನ್ನ ಟೀಸ್ ಮಾಡಬೇಕು, ಹಂಗಿಸ್ಬೇಕು ಅಂತ ಅನಿಸುತ್ತೆ. ಆ ಥರದ್ದೇನಾದರೂ ನಿಮಗೆ ಸಮಸ್ಯೆಗಳಾಗಿತ್ತಾ? ಹೌದು ಸರ್, ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆ ಹೋಗುವಾಗ ಕೆಲವು ಸ್ಟೂಡೆಂಟ್ಸ್ ನನ್ನ ಜೊತೆಗೆ ಹೋದವರೆಲ್ಲ ಏನಿದು ಕೈ ಹಿಂಗಿದೆ, ತುಂಟ ಕೈ ಅಂತೆಲ್ಲ ರೇಗಿಸೋರು. ನಮಗೆ ಸ್ಟಾರ್ಟಿಂಗಲ್ಲಿ ಅದೊಂಥರ ಅರ್ಥನೇ ಆಗ್ತಿರಲಿಲ್ಲ, ಏನಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ, ನಮ್ಗೆ ಯಾಕೆ ಹಿಂಗೆ ಆಯಿತು ಅಂತಲೇ ನಮ್ಗೆ ಆವಾಗ ತಿಳ್ಕೊಳ್ದಿರೋಷ್ಟು ಸ್ಟೇಜಲ್ಲಿದ್ವಿ. ಆವತ್ತಿಗೆ ನಮಗೇನು ಅರ್ಥ ಆಗ್ತಿಲ್ವಲ್ಲ ಇನ್ನೊಂದು ಚಿಕ್ಕ ವಯಸ್ಸಲ್ಲಿ. ಬಟ್ ಆದರೆ ಅವ್ರು ಫಸ್ಟ್ ಹೇಳಿದಾಗ ಬೇಜಾರಾಗೋದು, ಆಮೇಲೆ ಅವರು ಇನ್ನೂ ಅದ್ರ ಬಗ್ಗೆ ಹೇಳ್ತಾ ನಮ್ಗದೊಂಥರ ಅಭ್ಯಾಸ ಆಗ್ಬಿಟ್ಟು ಅದ್ರ ಬಗ್ಗೆ ನಾವು ಕೇರೆ ಮಾಡ್ತಾ ಇರಲಿಲ್ಲ. ಎಲ್ಲ ಚೆನ್ನಾಗಿರುವಂತಹ ಯುವಕರೇ ಇವತ್ತು ದುಶ್ಚಟಗಳಿಗೆ ದಾಸರಾಗ್ತಿದ್ದಾರೆ, ಕಾಲೇಜಿಗೆ ಸರಿಯಾಗಿ ಹೋಗಲ್ಲ, ಇನ್ನು ಯಾವುದ್ಯಾವುದೋ ಸಹವಾಸಗಳಿಗೆ ಬಿದ್ದು ತಮ್ಮ ಜೀವನವನ್ನು ತಾವು ಹಾಳು ಮಾಡ್ಕೊಳ್ತಿದ್ದಾರೆ. ಆದರೆ ನೀವು ಈ ಥರ ಸಮಸ್ಯೆ ಇದ್ದರೂ ಕೂಡ ಅದರಿಂದ ನಿಮಗೆ ವಿಚಲಿತನ ಆಗಬೇಕು ಅಂತ ಹೇಳಿ ಅನಿಸ್ಲಿಲ್ವಾ? ಅಥವಾ ನಿಮಗೆ ನಿಮ್ಮ ಮನಸ್ಸು ಬೇಜಾರಾಗಲಿಲ್ವಾ? ನನಗೆ ಈ ಥರ ಪರಿಸ್ಥಿತಿ ಬಂದ್ಬಿಡ್ತು, ಹೆಂಗೆ ನನ್ನ ಜೀವನ ಅಂಥೇಳಿ ಯಾವತ್ತೂ ನಿಮಗೆ ಅನಿಸ್ಲೇ ಇಲ್ವಾ? ನವೀನ್, ನಿಮ್ಮ ಎಡಗೈನ ಹೆಬ್ಬೆರಳನ್ನು ತೆಗೆದು ಬಲಗೈಗೆ ಹಾಕಿದ್ದಾರೆ ಅಂತ ಹೇಳಿ ನಾನು ಕೇಳ್ಪಟ್ಟೆ. ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ.
ಹೌದು ಸರ್. ನಾನು ಹುಟ್ಟಿದಾಗ ನನಗೆ ಬಲಗೈಯಲ್ಲಿ ಹೆಬ್ಬೆರಳು ಕಿರುಬೆರಳು ಹತ್ರ ಇತ್ತು. ಎಡಗೈ ಇವಾಗ ಹೆಂಗಿದೆಯೋ ಹಂಗೆ ಇದೆ. ಬಟ್ ಆದ್ರೆ ನನ್ನ ಪೇರೆಂಟ್ಸು ಇದನ್ನ ಹಿಂಗೆ ಬಿಟ್ಟರೆ ಸರಿ ಬರಲ್ಲ. ಹಿಂಗೆ ಇದ್ರೆ ಒಂದು ನಾಳೆ ದಿವಸ ಓದುವಾಗ ಪೆನ್ ಹಿಡಿಯೋಕ್ಕೆ ಚಾನ್ಸ್ ಆಗ್ತಾ ಇರಲಿಲ್ಲ. ಏನಾರ ಬರೆಯೋಕ್ಕೆ ದಾರಿ ಮಾಡಲಿ ಅಂತ ಅವರು ಎಷ್ಟೊಂದು ಡಾಕ್ಟರ್ಸ್‌ನ ಸಜೆಸ್ಟ್ ಮಾಡಿ ಇದು ಹೆಂಗೆ ಮಾಡೋಣ, ಯಾಕೆ ಕೆಲವೊಂದು ಸಲ ಈ ಕೈನ ಬಿಚ್ಬಿಟ್ಟು ಪ್ಲಾಸ್ಟಿಕ್ ಕೈನ ಹಾಕೋಣ ಅಂತೆಲ್ಲ ಅವರು ಐಡಿಯಾ ಮಾಡಿದರು. ಬಟ್ ಆದರೆ ಡಾಕ್ಟರ್ಸ್ ಎಲ್ಲ ಅವ್ರು ಸಜೆಸ್ಟ್ ಮಾಡಿದ್ದೇನೆಂದರೆ, ಸರ್ ಇವತ್ತಿಗೆ ನೀವು ಏನೇ ಕೈ ಮಿಸ್‌ಪ್ಲೇಸ್ ಮಾಡಿ ಪ್ಲಾಸ್ಟಿಕ್ ಕೈ ಹಾಕ್ಕೊಬೋದು. ಬಟ್ ಆದರೆ ಅದು ಯಾವತ್ತೂ ನಾಳೆ ದಿವಸ ಕೈ ಕೊಡಲ್ಲ ಅಂತ ನೀವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂದರೆ ಪ್ಲಾಸ್ಟಿಕ್ ಅಂದರೆ ಅದು ಮ್ಯಾನ್ ಮೇಡು. ಇದಾದ್ರೆ ಇವಾಗ ನ್ಯಾಚುರಲ್ ಆಗಿದೆ. ಹೆಂಗಿದೆಯೋ ಹಂಗೆ ಇರಲಿ ಬಿಡಿ. ನಿಮ್ಮ ಮಗ ಹೆಂಗೋ ಬರ್ತಾನೆ ಅಂತ ಅವರು ಛಲ ಕೊಟ್ಟರು. ಅದಕ್ಕೆ ತಕ್ಕನಂಗೆ ನಮ್ಮ ತಂದೆಯವರು ಕೂಡ ಆವಾಗ ಇಲ್ಲಿ ಡಾಕ್ಟ್ರು ಸಜೆಸ್ಟ್ ಮಾಡಿ ಚೆನ್ನೈನ ರಾಮಚಂದ್ರ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಅಲ್ಲೂ ಕೆಲವು ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಈ ಥರ ಬೆರಳನ್ನ ಮಿಸ್‌ಪ್ಲೇಸ್ ಅಲ್ಲಿ ಕಟ್ ಮಾಡಿ ಈ ಕಡೆ ಸ್ಟಿಚ್ ಮಾಡಿದ್ರೆ ಪೆನ್ ಹಿಡಿಯೋಕ್ಕೆ ಅವಶ್ಯಕತೆ ಆಗುತ್ತೆ ಅಂತ ಹೇಳಿ ಇಲ್ಲಿಂದ ನನ್ನನ್ನು 1 ವಯಸ್ಸು ಮಗು ಇರುವಾಗಲೇ ಸರ್, 1 ವಯಸ್ಸು ಮಗು ಇರುವಾಗಲೇ ಇಲ್ಲಿಂದ ನನ್ನ ಕರ್ಕೊಂಡೋಗಿ ಅಲ್ಲಿ ಚೆನ್ನೈಲಿ ಆಲ್ಟ್ ಆಗಿ ನಮ್ಮ ತಂದೆಯವರು ಇಲ್ಲಿ ಕೆಲಸ ಇದ್ದರಿಂದ ಅವ್ರು ಅಲ್ಲಿ ಬರೋಕ್ಕಾಗ್ತಾ ಇರಲಿಲ್ಲ. ನಮ್ಮ ತಾಯಿ ಅಲ್ಲಿ ರಿಲೇಟಿವ್ಸ್ ಜೊತೆ ಅಲ್ಲಿ ಇದ್ಕೊಂಡು ಈ ಕೈನ ಹಾಸ್ಪಿಟ್ಲಲ್ಲಿ ಸರ್ಜರಿ ಮಾಡಿ ಕಿರುಬೆರಳು ಹತ್ರ ಇದ್ದಿದ್ದನ್ನ ಕಟ್ ಮಾಡಿ ಈ ಕಡೆ ಹೆಬ್ಬೆರಳು ಹತ್ರ ಸ್ಟಿಚ್ ಮಾಡಿ ಹಂಗೂ ಕೂಡ ಈ 2 ಬೆರಳು ಕೂಡ ಅಂಟ್ಕೊಂಡಿತ್ತು ಹುಟ್ಟಿದಾಗ. ಅದನ್ನು ಹಂಗೆ ಬಿಟ್ಟರೆ ಆಗಲ್ಲ ಅನ್ನೋ ಏನು ಮಾಡಿ ಅದು 2 ನರ ಇದ್ದಿದ್ದು ಅಂತ ಡಾಕ್ಟರ್ಸ್ ಹೇಳಿ ಅದನ್ನು ಬಿಡಿಸಿ 2 ಬೆರಳನ್ನು ಇವಾಗ ಪೆನ್ ಹಿಡಿಯೋಕ್ಕೆ ಅಂತ ಅವಶ್ಯಕತೆ ಆಗಿದೆ. ಸೊ ಅದರಿಂದ ನಮಗೂ ಬರೆಯೋಕ್ಕೆ ಇವತ್ತಿಗೆ ತುಂಬ ಉಪಯೋಗ ಆಗ್ತಿದೆ. ಮನುಷ್ಯ ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಒಂದು ಕಿಚ್ಚು ಹತ್ತಬೇಕಂತೆ. ಆ ಕಿಚ್ಚು ಹೆಂಗಿರಬೇಕು ಅಂತಂದರೆ ಒಂದ್ಸಲ ಆ ಕಿಚ್ಚು ಹತ್ತಿದ್ರೆ ಅದನ್ನು ಯಾರ ಕೈಯಲ್ಲೂ ಆರ್ಸೋಕ್ಕಾಗಬಾರ್ದಂತೆ. ಬಹುಶಃ ನಿಮ್ಮ ಜೀವನದಲ್ಲೂ ಈ ಥರದ್ದು ಒಂದು ಕಿಚ್ಚು ಹತ್ತಿರಬೇಕಲ್ವಾ? ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಹೌದು ಸರ್, ಖಂಡಿತ. ನನಗೆ ಕಿಚ್ಚು ಅಂತ ಹೇಳ್ಬೇಕಂದ್ರೆ ನಾನು ಸ್ಕೂಲ್ ಟೈಮಲ್ಲಿರುವಾಗ ಅಲ್ಲಿ ಸ್ಕೂಲ್ ಬ್ಯಾಚ್ ಈ ಕಡೆ ನಡೆಸ್ತಿದ್ರು. ಆಮೇಲೆ ಆ ಕಡೆ ಲಾಸ್ಟಲ್ಲಿ ಪ್ರೊಫೆಷ್ನಲ್ ಬ್ಯಾಚ್ ಅಂತ ನಡೆಸ್ತಿದ್ರು ಕಾಂಪಿಟೇಷನ್ ಮಾಡೋರಿಗೆ. ಸೊ ಆವಾಗ ನಾನು ಮಾಡ್ತಾ ಇರುವಾಗ ಅಲ್ಲಿ ಲೈನಾಗಿ ಪ್ರೊಫೆಷ್ನಲ್ ಸ್ವಿಮ್ಮರ್ಸ್ ಮಾಡ್ತಿದ್ರು. ನಾನು ಅಲ್ಲಿ ಒಂದೇ ಒಂದು ವ್ಯಕ್ತಿನ ಬಂದ್ಬಿಟ್ಟು ಬರೀ ಒಂದು ಕೈಯಲ್ಲಿ ಸ್ವಿಮ್ ಮಾಡೋದು ನೋಡಿದೆ. ಅದನ್ನು ಇನ್ನೂ ಸ್ವಲ್ಪ ನೋಡೋಕ್ಕೆ ಹೋದಾಗ ಅವ್ರಿಗೆ ಎಡಗೈ ಇರ್ತಾ ಇರಲಿಲ್ಲ ಅವ್ರಿಗೆ. ಅವ್ರು ಒಂದೇ ಕೈಯಲ್ಲಿ ಸ್ವಿಮ್ ಮಾಡ್ತಿದ್ರು. ನಮಗೇನಂದರೆ ಚಿಕ್ಕ ವಯಸ್ಸಲ್ಲಿ ಯಾರೋ ಒಬ್ಬರು ನಿನ್ನ ಕೈಯಲ್ಲಿ ಆಗಲ್ಲ, ನಿನ್ನ ಕೈ ಆದರೆ ಮಾಡು ಅಂತ ಹೇಳಿದಾಗ ನಮಗೊಂಥರ ಓವರ್ ಚಾಲೆಂಜ್ ಮಾಡಿ ನಾವು ಅದನ್ನು ಮಾಡೋರು. ಸೊ ನಾನು ಅವತ್ತು ನೋಡಿದಾಗ ಇದೇನಪ್ಪ ಈ ವ್ಯಕ್ತಿ ಒಂದು ಕೈ ಇಲ್ಲದೇ ಸ್ವಿಮ್ಮಿಂಗ್ ಮಾಡುವಾಗ ನಮಗೆ 2 ಕೈದಿಂದ ನಾವು ಯಾಕೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಹುಟ್ಕೋತು. ಆ ಪ್ರಶ್ನೆಗೆ ಉತ್ತರ ಹುಡುಕೊಂಡು ನಾನು ನೀರಲ್ಲಿ ಜಿಗಿದೆ. ನೀರಲ್ಲಿ ಇಳ್ದು ನಾನು ಮಾಡಿದಾಗ ನೀರಲ್ಲಿ ಇಳಿದಾಗಲೇ ಒಂಥರ ಖುಷಿ ಆಯ್ತು ನನಗೆ. ಅದು ವಾತಾವರಣ ಆಗಲಿ ಸರೌಂಡಿಂಗ್ ಆಗಲಿ ನಂಗೆ ಅದೊಂಥರ ಖುಷಿ ಇತ್ತು. ಇನ್ನೂ ನಾನು ಜಿಗಿದಾಗ ನನಗೆ ಕೋಚಸ್ಸು ಸಪೋರ್ಟ್ ಮಾಡ್ತಿದ್ರು. ಕೈ ಹಿಡ್ಕೊಂಡು ನಿಧಾನಕ್ಕೆ ಮಾಡು ಹಂಗೆ ಹಿಂಗೆ ಅಂತ ಮಾಡ್ತಾ ಇರುವಾಗ ಒಂಥರ ಖುಷಿ ಬರೋದು. ಹಂಗೆ ಮಾಡಿಕೊಂಡೇ ನಾವು ಇದ್ರ ಬಗ್ಗೆ ಕೇಳ್ಪಟ್ಟಾಗ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಕಾಂಪಿಟೇಷನ್ಸಲ್ಲಿ ಒಂದು ಡೈವ್ ಹೊಡೆದಾಗ ಫಸ್ಟ್ ಟೈಮೆಲ್ಲ ಸ್ವಲ್ಪ ಹಿಂದೆ ಮುಂದೆ ಇಡ್ತಾ ಇರ್ತಿದ್ವಿ, ಪರ್ಫೆಕ್ಷನ್ ಬರ್ತಾ ಇರಲಿಲ್ಲ. ಬಟ್ ಅಂದರೂ ಟೈಮಿಂಗ್ಸ್ ಬರ್ತಾಯಿತ್ತು. ಆ ಟೈಮಿಂಗ್ಸಿಂದ ನಾವು ಮೆಡಲ್ ಆಗೋ ಚಾನ್ಸಸ್ ಸಿಕ್ತು. ಆಮೇಲೆ ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಪರ್ಫೆಕ್ಷನ್ ಬಂದು ಈ ಸ್ಟ್ರೋಕ್ಗಳು ಕೆಲವು ಈ ಬಟರ್ಫ್ಲೈ ಸ್ಟ್ರೋಕೆಲ್ಲ 2 ಕೈ ಎತ್ತಬೇಕು ಅಂತ ಅವಶ್ಯಕತೆ ಇರುತ್ತೆ. ಬಟ್ ಆದರೆ ನನಗೆ ಲೆಫ್ಟ್ ಹ್ಯಾಂಡಲ್ಲಿ ಶೋಲ್ಡರ್ ಹತ್ರ ಬೋನ್ ಜಾಮ್ ಆಗಿರೋದ್ರಿಂದ ಅದು ಎತ್ತಕ್ಕಾಗಲ್ಲ. ರೈಟ್ ಹ್ಯಾಂಡ್ ಅಷ್ಟೇ ಬರುತ್ತೆ ಅಟ್ ಅ ಟೈಮಲ್ಲಿ, ಸೈಮಲ್ಟೇನಿಯಸ್ ಆಗಿ ಬರೋಲ್ಲ. ಇನ್ನು ಫ್ರೀ ಸ್ಟೈಲು ಬ್ಯಾಕ್ ಸ್ಟ್ರೋಕ್ ಅಂತ ಬೇರೆ ಸ್ಟ್ರೋಕ್ಗಳಿರುವಾಗ ಅದರಲ್ಲೆಲ್ಲ 2 ಕೈ ಮಾಡೋಕ್ಕಾಗ್ತಿತ್ತು. ಬಟ್ ಆದರೆ ಲೆಫ್ಟ್ ಹ್ಯಾಂಡು ತುಂಬ ಸಪೋರ್ಟ್ ಮಾಡ್ತಾಯಿರಲಿಲ್ಲ, ಅದು ಮೆತ್ತಗೆ ಬರೋದು. ಸೊ ಆದ ಕಾರಣ ನಾನು ಒಂದೇ ಕೈಯಲ್ಲಿ ಮಾಡೋಕ್ಕೆ ಶುರು ಹಚ್ಕೊಂಡೆ. ಹಂಗೆ ಮಾಡ್ತಾ ನಾನು ಖುಷಿ ಇತ್ತು. ನಿಮಗೆ ಯಾಕೆ ನಾನು ಸ್ವಿಮ್ಮಿಂಗನ್ನೇ ಕಲಿಯಬೇಕು, ಅದರಲ್ಲೇ ಮುಂದುವರಿಬೇಕು ಅಂತ ಅನ್ನಿಸ್ತು? ನಾನು ಸ್ವಿಮ್ಮಿಂಗ್ ಏನಕ್ಕೆ ಚೂಸ್ ಮಾಡಿದೆ ಅನ್ನೋಕ್ಕೆ ಅಂದರೆ ಇನ್ಫ್ಯಾಕ್ಟ್ ಸ್ವಿಮ್ಮಿಂಗ್ ನಾನು ಚೂಸ್ ಮಾಡೋದಕ್ಕಿಂತ ಸ್ವಿಮ್ಮಿಂಗ್ ನನ್ನನ್ನು ಚೂಸ್ ಮಾಡ್ಕೋದು ಅಂತ ನಾನು ಹೇಳ್ಬೋದು. ಯಾಕಂದರೆ ನಾನು ಫಸ್ಟ್ ಟೈಮ್ ಅಲ್ಲಿ ಕಾಂಪಿಟೇಷನ್ಗೆ ಹೋದಾಗ ನನಗೇನು ಧೈರ್ಯನೇ ಇರ್ತಾ ಇಲ್ಲ. ನನ್ನ ಥರನೇ ಎಷ್ಟೊಂದು ಜನ ನೋಡಿದಾಗ ಕೆಲವೊಬ್ಬರು ಕುಳ್ಳಕ್ಕಿದ್ರು, ಕೆಲವೊಬ್ಬರು 2 ಕೈ ಇರಲಿಲ್ಲ, ಕೆಲವೊಬ್ಬರು 1 ಕೈ ಇರಲಿಲ್ಲ. ಹಂಗೆ ಬೇರೆ ಸಮಸ್ಯೆಗಳು ಬೇಜಾನ್ ಜನ ಬಂದಿದ್ದರು ಅವಾಗ. ನಾನು ಅವ್ರು ನೋಡಿದಾಗ ನನಗೇನು ಧೈರ್ಯ ಇರ್ತಾ ಇರಲಿಲ್ಲ. ಬರೀ ನಮ್ಮ ಕೋಚು ನೀನು ಸ್ವಿಮ್ಮಿಂಗ್ ಮಾಡು, ಬೇರೆ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡ, ನೀನು ಸುಮ್ಮನೆ ಈವೆಂಟ್ ಮಾಡ್ಬಿಟ್ಟು ಬಾ, ಆಮೇಲೆ ನೋಡ್ಕೊಳ್ಳೋಣ ಅಂತ ಅವ್ರು ಹೇಳಿದ್ರು. ಸರಿ ಆಯಿತು ನಾವು ಹೋಗಿ ಮಾಡೋಣ ಅಂತ ಅವ್ರು ಹೋಗಿ ಈವೆಂಟ್ ಬಂದಾಗ ಹಂಗೆ ಆಶ್ಚರ್ಯಕ್ಕೆ ಸಿಲ್ವರ್ ಮೆಡಲ್ ಆಗಿಬಿಟ್ಟಿತ್ತು. ಏನಪ್ಪ ಸಿಲ್ವರ್ ಮೆಡಲ್ ಆಯಿತು ಅಂತ ಅದು ಸುಧಾರಿಸ್ಕೊಳ್ಳೋ ಕೂಡಲೇ ನಾನು ಸೆಲೆಕ್ಟ್ ಆಗಿಬಿಟ್ಟೆ ನ್ಯಾಷನಲ್ ಟೀಮ್ಗೆ ಅಂತ ಹೇಳೋರು. ಆವಾಗ ನಮ್ಮ ಕೋಚು ಆವಾಗ ನಮ್ಮ ಕೋಚ್ ಹೇಳೋರು, ಅದಕ್ಕೆ ಬೇರೆಯವ್ರ ಬಗ್ಗೆ ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು, ನಿಮ್ಮ ಕೆಲ್ಸಗಳು ನೀವು ಮಾಡಿ ಎಲ್ಲ ಆಗುತ್ತೆ ಅಂತ ಹೇಳಿದಾಗ ಸೊ ನನಗೆ ಅವಾಗಿಂದ ಸ್ವಿಮ್ಮಿಂಗು ನಾನು ಸುಮ್ಮನೆ ಟ್ರೈ ಮಾಡಿದಾಗಲೇ ನನಗೆ ಆವಾಗ ಚಾನ್ಸ್ ಆಯಿತು ನ್ಯಾಷನಲ್ ಟೀಮಲ್ಲಿ ಸೆಲೆಕ್ಟ್ ಆಗೋಕ್ಕೆ ಅನ್ನೋವಾಗ
ನನಗಿನ್ನೂ ಖುಷಿ ಬಂತು. ಇನ್ನೂ ನಾನು ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಟೀಮ್ ಮಾಡಬೇಕು. ಇನ್ನು ಮುಂದಕ್ಕೆ ಏಷ್ಯನ್ ಗೇಮ್ಸು, ಕಾಮನ್ವೆಲ್ತ್ ಗೇಮ್ಸ್ ಅಂತ ಎಷ್ಟೊಂದು ಕಾಂಪಿಟೇಷನ್ಗಳಿವೆ. ಅಲ್ಲೆಲ್ಲ ಮಾಡಬೇಕು ಅಂತ ನನಗೆ ಆಸೆ ಬಂದು ನಾನು ಇನ್ನೂ ಪ್ರಯತ್ನ ಮಾಡ್ತಾಯಿದ್ದೀನಿ ಅದಕ್ಕೆ. ನಿಮಗೆ ಯಾರು ಸ್ವಿಮ್ಮಿಂಗ್ ಕಲಿಯೋದಕ್ಕೆ ಸ್ಫೂರ್ತಿ? ನಾನು ಸ್ವಿಮ್ಮಿಂಗ್ ಚೂಸ್ ಮಾಡೋಕ್ಕೆ ಮೇಯ್ನ್ ರೀಸನ್ ಏನಂದರೆ ನಮ್ಮ ಅಕ್ಕ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಸ್ವಿಮ್ಮಿಂಗ್ ಇನ್ನೂ ಶುರು ಮಾಡ್ತಾ ಇಲ್ಲ. ನನಗಿಂತ ಮುಂಚೆ ಸ್ಕೂಲ್ ಬ್ಯಾಚಲ್ಲಿ ನಮ್ಮ ಅಕ್ಕ ಅವ್ರು ಹೋಗಿ ಮಾಡ್ತಿದ್ರು. ಸೊ ಅವ್ರದ್ದು ಅವಾಗ ಲಾಸ್ಟ್ ಬ್ಯಾಚ್ ಇರುವಾಗ ಪೇರೆಂಟ್ಸ್ ಎಲ್ಲ ಅಲೋ ಇದ್ದಾರೆ ಬಂದು ಮಕ್ಕಳನ್ನು ನೋಡೋಕ್ಕೆ ಅಂತ ಹೇಳಿದಾಗ ಆವಾಗ ನಾನು ಹೋಗಿದ್ದೆ ನಮ್ಮ ಅಮ್ಮನ ಜೊತೆ ಅಲ್ಲಿಗೆ. ಅಲ್ಲಿ ಹೋಗಿ ನೋಡಿದಾಗಲೇ ನನಗೆ ಈ ಥರ ಸ್ವಿಮ್ಮಿಂಗ್ ಅನ್ನೋ ಒಂದು ಸ್ಪೋರ್ಟ್ಸ್ ಇದೆ, ಅದು ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ, ಅದರಲ್ಲಿ ಮಾಡಿದ್ರೆ ಇನ್ನೂ ಸ್ಪೋರ್ಟ್ಸ್ ಅಚೀವ್ಮೆಂಟ್ಗಳ ದಾರಿ ಇದೆ, ಅದು ಅದರಲ್ಲಿ ನೀವು ಇನ್ನೂ ಜಾಸ್ತಿ ಸಾಧನೆಗಳು ಮಾಡ್ಬೋದು ಅಂತೆಲ್ಲ ನಂಗೆ ದಾರಿ ಸಿಕ್ಕಿ ನಾನು ಹಂಗೆ ಮಾಡೋಕ್ಕೆ ಶುರು ಮಾಡಿದಾಗಲೇ ನನಗೆ ಈ ಥರ ಪದಕಗಳು ಗೆಲ್ತಾ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ, ಆಮೇಲೆ ಏಷ್ಯನ್ ಗೇಮ್ಸು ಇವೆಲ್ಲ ಮಾಡಿಕೊಂಡು ಬಂದಿದ್ದೀನಿ. ಸೊ ನನಗೆ ಸ್ವಿಮ್ಮಿಂಗ್ ಅನ್ನೋದು ತುಂಬ ಇಷ್ಟ ಆಯಿತು. ಒಂದು ಸಾಧನೆ ಮಾಡಬೇಕು ಅಂತಂದರೆ ಒಂದು ಒಳ್ಳೆಯ ಗುರಿ ಇರಬೇಕಂತೆ, ಜೊತೆಗೆ ಒಬ್ಬ ಸಮರ್ಥವಾದಂತಹ ಗುರು ಇರಬೇಕಂತೆ. ಅವೆರಡೂ ಇದ್ದರೆ, ಜೊತೆಗೆ ನಮ್ಮ ಇಚ್ಛಾಶಕ್ತಿ ಚೆನ್ನಾಗಿದ್ದರೆ ನಾವು ಏನನ್ನಾದರೂ ಸಾಧಿಸ್ಬೋದಂತೆ. ನಿಮ್ಮ ಗುರುಗಳ ಬಗ್ಗೆ ಹೇಳೋದಾದರೆ? ಖಂಡಿತ ಸರ್. ನಮ್ಮ ಗುರುಗಳ ಹೆಸರು ಶರತ್ ಎಂ ಗಾಯಕ್ವಾಡ್ ಅಂತ. ಅವರು ಸ್ವಿಮ್ಮಿಂಗ್ ಫೀಲ್ಡ್ ಅವರು ನನ್ನಂಥ ಒಂದು ಹ್ಯಾಂಡಿಕ್ಯಾಪ್ ಆಗಿ ಅವರಿಗೆ ಲೆಫ್ಟ್ ಹ್ಯಾಂಡು ಬೆಳವಣಿಗೆ ಸ್ವಲ್ಪ ಕಡಿಮೆ ಇದ್ದು ಅವ್ರಿಗೆ ಬಲಗೈ ಮಾತ್ರ ಸಪೋರ್ಟ್ ಇದ್ದು ಅವರು ಸ್ವಿಮ್ಮಿಂಗಲ್ಲಿ ನಮಗಿಂತ ಹೆಚ್ಚಾಗಿ ಸಾಧನೆಗಳು ಮಾಡಿ ರಾಷ್ಟ್ರಪತಿ ಅವ್ರ ಕೈಯಿಂದ ಅರ್ಜುನ ಅವಾರ್ಡ್ವರೆಗೂ ಗೆದ್ದಿದ್ದಾರೆ. ಅವರು ರೆಕಾರ್ಡ್ ಹೋಲ್ಡರ್ ಕೂಡ. ಏಷ್ಯನ್ ಗೇಮ್ಸಲ್ಲಿ ಮಲ್ಟಿಪಲ್ ಮೆಡಲ್ಸ್ ಗೆದ್ದಿದ್ದೀನಿ ಅಂತ ಅವ್ರಿಗೊಂದು ರೆಕಾರ್ಡ್ ಇದೆ. ಸೊ ನನಗೆ ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ನಂಗೆ ತುಂಬ ಸಪೋರ್ಟಿವ್. ನನಗೆ ಅಂತಲ್ಲ, ನಮ್ಮಂಥ ಮಕ್ಳಿಗೆ ಅವರು ತುಂಬ ಸಪೋರ್ಟಿವ್. ಅವರಿಗೆ ಏನು ಆಸೆ ಅಂದರೆ ಈ ಥರ ಸ್ವಿಮ್ಮಿಂಗಲ್ಲಿ ಹ್ಯಾಂಡಿಕ್ಯಾಪ್ ಮಕ್ಕಳನ್ನ ಅವ್ರಿಗೆ ದಾರಿ ಮಾಡಿ ಅವ್ರನ್ನೂ ಬೆಳೆಸೋಣ, ಇಂಡಿಯಾಗೆ ಇನ್ನೂ ಜಾಸ್ತಿ ಮೆಡಲ್ಗಳು ತರ್ಸೋಣ ಅಂತ ಅವ್ರಿಗೆ ಆಗ್ಲಿಂದನೇ ಆಸೆ ಇತ್ತು ಕೋಚಿಂಗ್ ಮಾಡೋಣ ಅಂತ. ಸೊ ಹಂಗಿರುವಾಗ ನನ್ನ ಜೊತೆಗೆ ಇನ್ನೂ ಭಾಳಷ್ಟು ಮಕ್ಕಳು ಹ್ಯಾಂಡಿಕ್ಯಾಪ್ ಆಗಿ ಅವರು ಸ್ವಿಮ್ ಮಾಡ್ತಾವ್ರೆ ನಮ್ಮ ಜೊತೆಗೆ ನಾವೆಲ್ಲ ಒಂದೇ ಲೈನಲ್ಲಿ ಮಾಡ್ತಿದ್ವಿ. ನಮ್ಮ ಕೋಚ್ ನನಗೊಂದು ಕೈ ಪ್ರಾಬ್ಲಮ್ ಇದ್ದರೆ ಇನ್ನೊಂದು ಸ್ಟೂಡೆಂಟ್ಗೆ ಕಾಲು ಪ್ರಾಬ್ಲಮ್ ಇರುತ್ತೆ, ಇನ್ನೊಬ್ರಿಗೆ 2 ಪ್ರಾಬ್ಲಮ್ ಇರುತ್ತೆ. ಸೊ ಅವ್ರು ಯಾವ ಪ್ರಾಬ್ಲಮ್ನೂ ಅವ್ರವ್ರ ದಾರಿಗೆ ಹುಡುಕ್ತಾಯಿದ್ರು ನಮ್ಮ ಕೋಚು. ಇವಾಗ ನನಗೆ ಕೈ ಇಲ್ಲಾಂದರೆ ಕಾಲಲ್ಲಿಗೆ ನನಗೆ ಇಂಪ್ರೂವ್ ಮಾಡೋಕ್ಕೆ ನನಗೆ ಅವಕಾಶ ನೀಡ್ತಿದ್ರು, ಅದಕ್ಕೆ ಐಡಿಯಾಗಳು ಕೊಡ್ತಿದ್ರು. ಇನ್ನು ಕೈ ಇಲ್ದಿರೋರಿಗೆ ಕಾಲಾದರೆ, ಕಾಲು ಇಲ್ದಿರೋರಿಗೆ ಕೈ, ಇಲ್ಲ ಎರಡರಲ್ಲೂ ಇರೋರು ಹಂಗೆ ನಿಮ್ಮ ಬಾಡಿಯಲ್ಲೇ ನೀವು ಮೂವ್ ಮಾಡ್ಕೊಂಡು ಹೋಗ್ಬೋದು ಅಂತೆಲ್ಲ ಅವ್ರು ದಾರಿ ಮಾಡಿ ಅವ್ರು ಎಷ್ಟೇ ಪ್ರಾಬ್ಲಮ್ ಬಂದ್ರೂ ನಮಗೆ ಅವ್ರು ಐಡಿಯಾ ಕೊಡ್ತಾಯಿದ್ರು. ನಮಗೆ ಅನೇಕರಿಗೆ ಎಷ್ಟೋ ಬಾರಿ ಈ ಜೀವನನೇ ಬೇಡ ಅಂಥೇಳಿ ಅನಿಸ್ಬಿಡುತ್ತೆ, ಜೀವನ ಜಿಗುಪ್ಸೆ ಅನಿಸ್ಬಿಡುತ್ತೆ. ಏನಪ್ಪ ದೇವರು ನನ್ನನ್ನು ಈ ಪರಿಸ್ಥಿತಿಗೆ ತಂದುಬಿಟ್ಟ ಅಂಥೇಳಿ ಎಷ್ಟೋ ಬಾರಿ ನಾವು ಕಣ್ಣೀರು ಹಾಕಿರ್ತೇವೆ, ಒದ್ದಾಡಿರ್ತೇವೆ, ಜೀವನವೇ ಸಾಕಾಗಿ ಹೋಗ್ಬಿಟ್ಟಿದೆ ಅಂಥೇಳಿ ಅಂದ್ಕೊಳ್ತಾ ಇರ್ತವೆ. ತಮ್ಮ ಜೀವನದಲ್ಲಿ ಯಾವತ್ತೂ ಈ ಥರ ಅನ್ನಿಸ್ಲಿಲ್ವಾ? ಜೀವನದಲ್ಲಿ ಎಲ್ಲ ಮನುಷ್ಯರಿಗೂ ಕಷ್ಟಗಳು ನಷ್ಟಗಳು ಅವ್ರವ್ರದ್ದೇ ಆದಂಥ ಜಾಸ್ತಿ ಇರ್ತವೆ. ಬಟ್ ಆದರೆ ಯಾವತ್ತೂ ಕಷ್ಟಗಳನ್ನ ಅವ್ರು ನೋಡಿಕೊಂಡು ಏನಪ್ಪ ಜೀವನ ಇದು ಅಂತ ಯಾವತ್ತೂ ಅನಿಸ್ತಾ ಇರಲಿಲ್ಲ. ನಮಗೂ ಜೀವನ ಏನಿದು ಜೀವನ, ಯಾಕೆ ಹಿಂಗಾಗೋಯ್ತು, ನಾವು ಯಾಕೆ ಹಿಂಗೆ ಹುಟ್ಟಿದ್ವಿ, ಭಗವಂತ ನಮ್ಗೆ ಯಾಕೆ ಹಿಂಗೆ ಮಾಡಿದ್ವಿ ಅಂತ ಯೋಚನೆಗಳು ಆಗಾಗ ಬರೋದುಂಟು. ಅದಾದಮೇಲೆ ನಾವು ಈ ಥರ ಸ್ಟಡೀಸಲ್ಲಾಗಲಿ, ಸ್ಪೋರ್ಟ್ಸಲ್ಲಾಗಲಿ, ಇನ್ನು ಸ್ಕೂಲ್ ಟೂರ್ನಮೆಂಟ್ಸಲ್ಲಾಗಲಿ ಎಲ್ಲ ಕಡೆನೂ ಒಂದೊಂದಾಗಿ ನಾವು ಪಾರ್ಟಿಸಿಪೇಟ್ ಮಾಡಿ ಗೆಲ್ತಾ ಬರ್ತಾ ಕೂದಲೇ ಅವಾಗ ನಮಗೆ ಇನ್ನೂ ಕ್ಲಾರಿಟಿ ಸಿಗ್ತಿತ್ತು. ಏನಕ್ಕೆ ನಮ್ಮ ಭಗವಂತ ಹಿಂಗೆ ಮಾಡೋನೆ, ನಾವು ಈ ದಾರಿಯಲ್ಲಿ ಹೋಗಬೇಕು ಅಂತ ಭಗವಂತ ನಮ್ಗೆ ಹಿಂಗೆ ಮಾಡೋಣ, ಇಲ್ಲ ನಾವು ಈ ದಾರಿಯಲ್ಲಿ ಹೋಗಬೇಕು ಅಂತನಾ, ಇಲ್ಲ ನಾವು ಅಪ್ಪ ಅಮ್ಮನ ನೋಡ್ಕೋಬೇಕು ಅಂತನಾ, ಇಲ್ಲ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತನಾ, ಈ ಥರ ಎಲ್ಲ ಬೇಜಾನು ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಿದಾಗ ಜೀವನದಲ್ಲಿ ಹಂಗೆ ಸಾಕ್ತಾ ಹೋಗ್ತಾ ಇರ್ತೀವಿ ಹೊಂಟು ಯಾವತ್ತೂ ಸಾಕಾಯಿತು ಜೀವನ ಅಂತ ಅನಿಸ್ತಾ ಇರಲಿಲ್ಲ. ಕಷ್ಟಗಳು ನೋಡಿದಾಗಲೇ ಈ ಥರ ಯೋಚನೆಗಳು ಬರೋದು, ಏನು ಜೀವನ ಇದು ಅಂತಲ್ಲ. ನಾವು ಕಷ್ಟಗಳ್ನು ನಾವು ದಾರಿ ಮಾಡಿಕೊಂಡು ನಾವು ಬೆಳೆಯುವಂಥ ದಾರಿ ಪ್ರಯತ್ನ ಮಾಡಿಕೊಂಡು ನಾವು ಮಾಡ್ತಾ ಹೋದರೆ ನಮ್ಮ ಕೆಲಸಗಳ್ನ ಮುಂದಕ್ಕೆ ಖಂಡಿತ ನಮಗೆ ಅಂತ ದೇವರು ಒಂದು ದಾರಿ ಕೊಟ್ಟಿರ್ತಾರೆ, ನಮಗೆ ಅಂತ ಒಂದು ಜಾಗ ಅವರಾಗಲೇ ಡಿಸೈಡ್ ಮಾಡಿರ್ತಾರೆ. ಸೊ ನಾವು ಅದು ತಗ್ದಂಗೆ ಯಾವತ್ತೂ ನಿಲ್ಲದೆ ಕನ್ಸಿಸ್ಟೆಂಟಾಗಿ ನಾವು ಕೆಲಸ ಮಾಡಿಕೊಂಡು ಬೇರೆ ಯಾವುದ್ರ ಬಗ್ಗೆ ಯೋಚನೆ ಮಾಡದೆ ನಮ್ಮ ಕೆಲಸಗಳು ನಾವು ಮಾಡ್ತಾ ಹೋದರೆ ಜೀವನದಲ್ಲಿ ನಾವು ಸಾಧಿಸ್ಬೋದು ಅನ್ನೋದು ನಮ್ಮ ನಂಬಿಕೆ ಸರ್. ನೀವಿವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡೋದ್ರ ಜೊತೆಗೆ MBA ಕೂಡ ಮಾಡ್ತಾ ಇದ್ದೀರಾ.
ಮುಂದೆ ನಿಮ್ಮ ಗುರಿ ಏನು ಮಾಡಬೇಕು ಅಂತ ಇದ್ದೀರಾ? PS ಕಾಲೇಜ್ನಲ್ಲಿ ಫಸ್ಟ್ ಇಯರ್ MBA ಮಾಡ್ತಾಯಿದ್ದೀನಿ. ಜೊತೆಗೆ ಕೂಡ ನಾನು ಇವಾಗ ಏಷ್ಯನ್ ಗೇಮ್ಸ್ ಅಚೀವ್ಮೆಂಟ್ಸ್ ಇದೆ. ನನಗೆ ಮುಂದಕ್ಕೆ ಗುರಿ ಏನಂದರೆ ಯಾವ್ದಾರ ಒಂದು ಗೌರ್ಮೆಂಟ್ ಜಾಬಲ್ಲಿ ನಮಗೆ ಮಾಡ್ಕೊಳ್ಳೋಣ ಅಂತ ನಮಗೆ ಗುರಿ ಇದೆ. ಗೌರ್ಮೆಂಟ್ ಅಂದರೆ ಯಾವ್ದಾರ ಒಂದು ಕಡೆ ಇನ್ಕಮ್ ಟ್ಯಾಕ್ಸು ಅಥವಾ ರೈಲ್ವೆಯಲ್ಲಿ ಅಥವಾ RBIನಲ್ಲಿ ಈ ಥರ ಒಂದು ಗೌರ್ಮೆಂಟ್ ಕೆಲಸ ಆಗಲಿ ಅನ್ನೋದೇ ನಮ್ಮ ಗುರಿ ಇದೆ. ಅದು ತಕ್ಕನಂಗೆ ನಾವು ಎಕ್ಸಾಮ್ಸ್ಗಳಿಗಾಗಲಿ ಇಲ್ಲ ಅಪ್ಲಿಕೇಶನ್ಸ್ ಆಗಲಿ ಎಲ್ಲ ಪ್ರಯತ್ನ ಮಾಡಿಕೊಂಡು ಬರ್ತಾಯಿದ್ದೀವಿ. ಮುಂದಕ್ಕೆ ನಮಗೊಂದು ಅಲ್ಲಿ ಒಂದು ಜಾಗ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀವಿ. ನವೀನ್, ನಿಮ್ಮ ಥರದ ಅನೇಕರು ವಿಶೇಷ ಚೇತನರು ಇರ್ತಾರೆ. ಅವರು ಎಷ್ಟೋ ಜನಕ್ಕೆ ಸರಿಯಾದಂತಹ ಮಾರ್ಗದರ್ಶನ ಸಿಗಲ್ಲ, ಸರಿಯಾದಂತಹ ದಾರಿ ಗೊತ್ತಿಲ್ಲ ಅವ್ರಿಗೆ ಏನು ಮಾಡಬೇಕು ಹೇಗೆ ಅಂತೇಳಿ. ಎಷ್ಟೋ ಜನ ಇದರಿಂದ ಬಹಳ ನೊಂದು ಮಾನಸಿಕವಾಗಿ ಸಮಸ್ಯೆಯಲ್ಲಿ ಇರ್ತಾರೆ. ಅಂಥವ್ರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಲೋಕದಲ್ಲಿ ನನ್ನಂಥ ಎಷ್ಟೊಂದು ಜನ ಮಕ್ಕಳುಗಳಿದ್ದಾರೆ. ಕೆಲವೊಬ್ರು ಕೈ ಇರಲ್ಲ ಅಥವಾ ಕಾಲು, ಈ ಥರ ಎಲ್ಲ ಬೇಜಾನು ಅವ್ರಿಗೂ ಸಮಸ್ಯೆಗಳಿರ್ತವೆ. ಇಲ್ಲ ಹುಟ್ಟಿನಿಂದ ಕಣ್ಣಿರಲ್ಲ, ಕಿವಿ ಕೇಳಿಸ್ತಾ ಇರಲಿಲ್ಲ, ಬಾಯಿ ಮಾತು ಬರ್ತಾ ಇರಲಿಲ್ಲ ಅಂತ ಹಂಗೆ ಅನೇಕರು ಇದ್ದಾರೆ. ಸೊ ಅವ್ರಿಗೆಲ್ಲ ನಾನು ಏನು ಹೇಳೋಕ್ಕೆ ಆಸೆ ಪಡ್ತೀನಿ ಅಂದರೆ, ನಿಮಗೆ ಅಂತ ಒಂದು ದಾರಿ ನೀವೇ ಹುಡುಕೋಬೇಕು. ಎಲ್ಲ ಥರಲ್ಲೂ ಪ್ರಯತ್ನ ಮಾಡಿ. ನನ್ನಂತ ನಾನು ಸ್ಪೋರ್ಟ್ಸಲ್ಲೇ ಮಾಡಬೇಕು ಅಂತ ನಾನೇನು ಹೇಳ್ತಾ ಇರಲಿಲ್ಲ. ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಒಂದು ಡಿಸಿಪ್ಲಿನು, ಒಂದು ನಂಬಿಕೆಯಿಂದ ನಿಮ್ಗೆ ಬಂದಿರೋ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾಯಿರಿ. ನಿಮಗೆ ಅಂತ ಅವಶ್ಯಕತೆಗಳು, ನಿಮಗೆ ಅಂತ ಅವಕಾಶಗಳು ಎಲ್ಲ ನಿಮ್ಗೆ ಒಂದೊಂದಾಗಿ ಸಿಗ್ತವೆ. ನೀವು ಹಂಗೆ ಅದಕ್ಕೆ ಮುಂದಕ್ಕೆ ನೋಡಿಕೊಂಡು ಹಂಗೆ ಮಾಡ್ತಾ ಹೋದರೆ ನೀವು ಜೀವನದಲ್ಲಿ ಖಂಡಿತ ಗೆಲ್ತೀರ. ಜೀವನದಲ್ಲಿ ನೀವು ಸಾಧಕರಾಗ್ತೀರ. ಯಾವತ್ತೂ ಮನ ಛಲನೂ ಕಳ್ಕೊಬಾರ್ದು. ನಿಮಗೆ ಅಂತ ನಾವು ಏನಾರ ಮುಂದೆ ಜೀವನದಲ್ಲಿ ಬೆಳಿಬೇಕು, ನಾವು ಎಲ್ಲರ ಮುಂದೆ ಒಂದು ಆಳಾಗಬೇಕು ಅನ್ನೋ ಛಲ ಇಟ್ಕೊಂಡು ನೀವು ಖಂಡಿತ ಪ್ರಯತ್ನ ಮಾಡಿದ್ರೆ ನೀವು ಗೆದ್ದೇ ಗೆಲ್ತೀರ ಅನ್ನೋದೇ ನನ್ನ ಮಾತು. ನನ್ನ ಗಂಡು ಮಗ ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಅದೇ ಥರ ದೇವರು ನನಗೆ ಗಂಡು ಮಗ ಆಸೆ ಕೊಟ್ಟರು. ಆದರೆ ಲಾಸ್ಟಲ್ಲಿ ಮನೆ ಹತ್ರ ಇಲ್ಲಿಂದ ಕೆಲಸದ ಮೇಲಿಂದ ಹೋಗಿದ್ದಾಗ ಹಾಸ್ಪಿಟ್ಲಿಗೆ ಹೋದಾಗ ಅವರು ನೋಡಿ ನನಗೆ ಒಂದು ತುಂಬ ಫೀಲಿಂಗ್ ಆಗೋಯ್ತು. ದೇವರು ಏನು ನನ್ನ ಮಗನಿಗೆ ನಾನೇನು ತೊಂದರೆ ಕೊಟ್ಟಿಲ್ವಲ್ಲ, ದೇವರು ನನಗೆ ಯಾಕೆ ಈ ಪರಿಸ್ಥಿತಿ ಕೊಟ್ಟರು ಅಂತ ನಾನು ತುಂಬ ಬೇಜಾರು ಮಾಡಿಕೊಂಡೆ ಸರ್. ಬೇಜಾರಾಗಿಂದ ತುಂಬ ನಾನು ಹಾಸ್ಪಿಟ್ಲ್ ಒಳಗಡೆ ಹೋಗಿಲ್ಲ, ಆಚೆ ಬಂದ್ಬಿಟ್ಟೆ. ತುಂಬ ಫೀಲಿಂಗ್ ಆಯಿತು. ಆಮೇಲೆ ಸರಿ ಹೆಂಗೆ ಏನೋ ಒಂದು ಇದು ಮುಂದುವರಿಕೆ ಏನು ಮಾಡಬೇಕು ಅಂತ ಒಂದು ತಲೆ ಓಡಲಿಲ್ಲ. ಆ ಟೈಮಲ್ಲಿ ಹಾಸ್ಪಿಟ್ಲಿಗೆ 6 ತಿಂಗಳು ಮಗುವಿಂದನೇ ಎತ್ಕೊಂಡು ಓಡಾಗಿ ಹಾಸ್ಪಿಟ್ಲಿಗೆ ಬೆಂಗಳೂರು ಹಾಸ್ಪಿಟಲ್, ಚೆನ್ನೈಗೆ ಎಲ್ಲ ಎತ್ಕೊಂಡೋಗಿ ಅವ್ರನ್ನ ಡಾಕ್ಟ್ರುಗಳ್ನ ಹತ್ರ ಸಜೆಷನ್ ಮಾಡಿ ಅವ್ರು ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ, ಇಲ್ಲ ಹಿಂಗಾಗತ್ತೆ ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ಚೆನ್ನೈಲಿ 2 ತಿಂಗಳು ಅಲ್ಲೇ ಹಾಲ್ಟಾಗಿ ಹಾಸ್ಪಿಟ್ಲಿಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಆ ಆಪ್ರೇಷನ್ನ ಹಿರಿಬೆರಳಿಂದ ಕಿರಿಬೆರಳು ಮಾಡಿ ಅವನು ಓದಬೇಕು ಅಂತ ಒಂದು ಐಡಿಯಾ, ವಿದ್ಯೆ ಕೊಡಬೇಕು. ನಾನಂತೂ ವಿದ್ಯೆ ಅಂತೂ ಮಾಡಿಲ್ಲ, ತನ್ನ ಮಗನನ್ನು ವಿದ್ಯೆನ ಮಾಡಬೇಕು ಅಂತ ಆಸೆಯಿಂದ ಅದು ಬೆರಳನ್ನು ಆಪ್ರೇಷನ್ನಾಗೆ ಓಪನ್ ಮಾಡಿ ಅವನು ಬರೆಯೋಂಗೆ ಮಾಡಿಬಿಟ್ಟು ಫಸ್ಟು ಕೇಂಬ್ರಿಜ್ ಸ್ಕೂಲ್ಗೆ ಹಾಕಿದ್ದೆ. ಕೇಂಬ್ರಿಜ್ ಸ್ಕೂಲಿಂದ SS ಸ್ಕೂಲ್ಗೆ ಹಾಕಿದ್ದೆ, ಸೀತಾ ಸರ್ಕಲ್ ಹಾಕಿದ್ದೆ. 3ನೇ ಕ್ಲಾಸ್ವರೆಗೆಲ್ಲ ಆದಮೇಲೆ ಆರ್ಡನ್ ಸ್ಕೂಲ್ಗೆ ಶಿಫ್ಟ್ ಮಾಡುತ್ತೆ. ನನ್ನ ಗಾರೆ ಕೆಲಸ ನಾನು ಜೀವನ ಮಾಡಿ ನಾನು ಓದಿಸ್ಬೇಕು ಅಂತ ಹುಮ್ಮಸ್ಸಿಂದ ಅವನ್ನ ಒಂದು ಸ್ಟೇಜ್ ಮೇಲೆ ತರಬೇಕು. ಮಕ್ಕಳನ್ನ ನಾಳೆ ದಿವಸ ಯಾರು ಏನು ಅನ್ನಬಾರ್ದು ಅಂದ್ಬಿಟ್ಟು ನಾನು ಅವನು ಓದಿಸಿ ಈ ಸ್ಟೇಜಿಗೆ ಬಂದೆ. ನನ್ನ ಮಗ ಈ ಥರ ಒಂದು ಅಚೀವ್ಮೆಂಟ್ ಮಾಡ್ಕೊಂಡು ಬರ್ತಾನೆ ಅಂದರೆ ನಂಗೆ ತುಂಬ ಖುಷಿ ಆಗ್ತಿದೆ. ಅವನು ಹುಟ್ಟುವಾಗ ಎಷ್ಟು ಕಷ್ಟಪಟ್ಟನೋ ಅಷ್ಟು ಇವಾಗ ಸಂತೋಷ ಪಡ್ತಾ ಇದ್ದೀನಿ. ನನ್ನ ಮಗ ಇಷ್ಟು ಹುಟ್ಟಿ ಅವ್ನು ಕೈ ಕೊಡುವಾಗ ಎಷ್ಟು ಕಷ್ಟ ನಾನು ಅದನ್ನು ಅವನು ನೋಡಿ ನಾನು ಎಷ್ಟು ಕಷ್ಟ ಅನುಭವಿಸಿದ್ನೋ ಇವಾಗ ಅಷ್ಟು ಖುಷಿ ಆಗ್ತಾಯಿದೆ. ಅವನು ಒಂದು ಈ ದೇಶಕ್ಕೆ ಒಂದು ಒಳ್ಳೆತನ, ಒಂದು ಮೆಡಲ್ ತೊಗೊಂಡು ಬರೋದು ಏನೇ ಆಗ್ಲಿನೂ ಒಂದು ತುಂಬ ಖುಷಿ ಆಗ್ತಿದೆ.
ನನ್ನ ಮಗ ಈ ಕೈ ಇಟ್ಕೊಂಡು ಈ ಥರ ಇರೋಕ್ಕಿಂತ ಮುಂದೆ ಮುಂದೆ ಹೋಗ್ತಾನೆ ಅಂತ ಹೇಳುವಾಗ ನನಗೂ ತುಂಬ ಹೆಮ್ಮೆ ಆಗ್ತಿದೆ. ಈಗ ಒಂದು ಈ ಥರ ಇದ್ದಾನೆ ಅಂತ ನನಗೆ ಮೊದಲು ಕಷ್ಟ ಇದ್ದಷ್ಟು ಇವಾಗ ಅಷ್ಟು ಅವನು ನೋಡಿ ನೋಡಿ ನಾನು ಖುಷಿ ಪಡ್ತಾ ಇದ್ದೀನಿ. ಒಂದು ಸೈಕಲ್ ಆಗಲಿ, ಒಂದು ಗಾಡಿ ಓಡಿಸೋದಾಗಲಿ, ಒಂದು ಇದು ಮಾಡೋದಾಗಲಿ, ಒಂದು ಕಾರು ಓಡಿಸೋದಾಗಲಿ, ಇವಾಗೆಲ್ಲ ಅವನೇ ಇಂಡಿಪೆಂಡೆಂಟ್ ಆಗಿ ಬೆಳೀತಾನೆ ಅಂದರೆ ಅದು ಒಂದು ನನಗೆ ತುಂಬ ಖುಷಿ ಆಗ್ತಿದೆ. ಅವ್ರು ಇನ್ನೂ ಮೆಟ್ಲು ಹತ್ತಿ ಮುಂದುವರೀಲಿ, ನನಗೆ ತುಂಬ ಸಂತೋಷ. ಆದರೆ ತುಂಬ ದುಃಖಪಟ್ಟಿದೆ. ಏನು ನನ್ನ ಮಗ ಹಿಂಗೆ ಮಾಡ್ಕೊಂಡು ನನ್ನ ಮಗ ಹಿಂಗೆ ಇದ್ದಾನಲ್ಲ ಅಂತ ದುಃಖ ಇತ್ತು. ಅವತ್ತಿನ ಪರಿಸ್ಥಿತಿಗೆ ಅವತ್ತು ಹಂಗಿತ್ತು. ಆಮೇಲೆ ಅವರೇ ಸಾಧನೆ ಮಾಡಿದ್ದೀನಿ, ನನಗೆ ತುಂಬ ಖುಷಿ ಆಯಿತು. ಅವರು ಸ್ಟೇಜ್ ಹೋಯ್ತವ್ರೆ, ನನಗೇನೂ ತೊಂದರೆ ಇಲ್ಲ. ಇನ್ನೂ ಯಾವ ಸ್ಟೇಜ್ ಬೇಕಾದ್ರೂ ಹೋಗಲಿ, ನಾನು ಅದಕ್ಕೂ ಸಪೋರ್ಟ್ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ನವೀನ್, ನೀವು ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದೀರಾ, ಇನ್ನೂ ಸಾಕಷ್ಟು ಮೆಟ್ಟಿಲುಗಳನ್ನು ಏರೋದಿದೆ. ಈಗ ಮಾಡಿರುವಂತಹ ಸಾಧನೆಗಳ ಕುರಿತಂತೆ ಹೇಳೋದಾದರೆ? ಖಂಡಿತ ಸರ್. ನಾನು ಸ್ವಿಮ್ಮಿಂಗ್ ಅನ್ನೋ ಫೀಲ್ಡ್ನಲ್ಲಿ ಸುಮಾರು 2015ರಿಂದ ನಾನು ಕಾಂಪಿಟೇಷನ್ಸ್ಗಳನ್ನ ಪಾರ್ಟಿಸಿಪೇಟ್ ಮಾಡ್ತಾ ಬರ್ತಾಯಿದ್ದೀನಿ. ಇದುವರೆಗೂ ನಾನು 25ಕ್ಕೂ ಹೆಚ್ಚು ಚಿನ್ನ ಪದಕಗಳನ್ನು ರಾಜ್ಯ ಮಟ್ಟದಲ್ಲಿ ಗೆದ್ದಿದ್ದೇನೆ. ಇನ್ನು ರಾಷ್ಟ್ರೀಯ ಮಟ್ಟದಲ್ಲಿ 20ಕ್ಕೂ ಹೆಚ್ಚು ಪದಕಗಳನ್ನು ಗೆದ್ದು, ಅದರಲ್ಲಿ 8ಕ್ಕೂ ಹೆಚ್ಚು ಚಿನ್ನ ಪದಕಗಳು, 2 ಕಂಚು ಪದಕಗಳು, 8 ಬೆಳ್ಳಿ ಪದಕಗಳನ್ನು ಗೆದ್ದಿದ್ದೇನೆ. ಇನ್ನು ಅದಾದಮೇಲೆ ಇಂಟರ್ನ್ಯಾಷನಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ 2018ನಲ್ಲಿ ನಾನು ಫಸ್ಟ್ ಇಂಟರ್ನ್ಯಾಷನಲ್ಸ್ ಮಾಡೋವಂಥ ನನಗೆ ಚಾನ್ಸ್ ಸಿಕ್ತು. ಸೊ ಅಲ್ಲಿಗೆ ಮೋರ್ ದೆನ್ 60 ಕಂಟ್ರೀಸ್ ಅಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದರು. ಅದು ವರ್ಲ್ಡ್ ಸೀರೀಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ವರ್ಲ್ಡ್ ಸೀರೀಸ್ನಲ್ಲಿ ನಾನು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದಾಗ ಅವತ್ತು ನಾನು ಆಲ್ಮೋಸ್ಟ್ ಎಲ್ಲ 60 ಕಂಟ್ರೀಸ್ನ ಮೇಲೆ ಕಾಂಪಿಟೇಷನ್ ಮಾಡಿ ಟಾಪ್ 70 ರ್ಯಾಂಕಿಂಗ್ ಬಂದಿದ್ದೆ. ಅದಾದಮೇಲೆ ಇನ್ನು 2021ರಲ್ಲಿ ಏಷ್ಯನ್ ಯೂತ್ ಗೇಮ್ಸ್ಗೆ ಸೆಲೆಕ್ಟ್ ಆಗಿದ್ದೆ. ಅದು ಮನಾಮ ಬಾರೇನ್ ಅನ್ನೋ ಲೊಕೇಶನ್ ನಡೆದಿತ್ತು. ಅಲ್ಲಿ ಎಲ್ಲ ಏಷ್ಯನ್ ಕಂಟ್ರಿಗಳಲ್ಲಿ ಬಂದು ಸುಮಾರು ಕಾಂಪಿಟೇಷನ್ಗಳಿತ್ತು. ನಾವು ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ 4 ಈವೆಂಟ್ಗಳು ಮಾಡಿದ್ದೆ. ಅದರಲ್ಲಿ ನಾನು 2 ಈವೆಂಟ್ಗಳಿಗೆ 5th ರ್ಯಾಂಕ್ ಬಂದಿದ್ದೆ, 2 ಈವೆಂಟ್ಗಳಿಗೆ 7th ರ್ಯಾಂಕ್ ಬಂದಿದ್ದೆ. ಸೊ ಹಿಂಗೆ ನನ್ನ ಪ್ರಯೋಗಗಳು ಹೋಗ್ತಾಯಿದೆ. ಸ್ವಾಮಿ ವಿವೇಕಾನಂದರ ಒಂದು ಸ್ಟೇಟ್ಮೆಂಟ್ ನೆನಪಾಗ್ತಾ ಇದೆ. ಅವರು ಕೇಳಿದ್ರಲ್ಲ, ನನಗೆ 100 ಜನ ಯುವಕರನ್ನ ಕೊಡಿ, ನಾನು ಅದ್ಭುತವಾದದ್ದನ್ನು ಸಾಧಿಸ್ತೀನಿ ಅಂತ. ಸ್ವಾಮೀಜಿ ಕೇಳಿದಂತಹ 100 ಜನ ಯುವಕರು ಎಂಥವರಪ್ಪ ಅಂತಂದರೆ, ಕಬ್ಬಿಣದಂತಹ ಮಾಂಸಖಂಡ ಇರಬೇಕು, ಉಕ್ಕಿನಂತಹ ನರಮಂಡಲ ಇರಬೇಕು, ಬುದ್ಧಿಶಕ್ತಿ ಮಿಂಚಿನಂತೆ ಇರಬೇಕಂತೆ, ಅಗೋ ನೋಡು ಗುಡ್ಡ ಅಂತಂದರೆ ನೋಡಬಾರ್ದಂತೆ, ಒಡೆದು ಪುಡಿ ಮಾಡಿ ತಂದುಕೊಡ್ಬೇಕಾ ಸ್ವಾಮೀಜಿ ಅಂತ ಕೇಳಬೇಕಂತೆ. ಆ ಥರದ ಯುವಕರನ್ನ ಸ್ವಾಮಿ ವಿವೇಕಾನಂದರು ಕೇಳಿದರು. ಇವತ್ತು ಅದೆಷ್ಟೋ ಯುವಕರು ತಮಗಿರುವಂತಹ ಅಮೂಲ್ಯವಾದಂತಹ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗದೆ ದುಶ್ಚಟಗಳಿಗೋ ಅಥವಾ ಇನ್ಯಾವುದೋ ಕಾರಣಗಳಿಗೋ ತಮ್ಮ ಜೀವನವನ್ನು ಬಲಿ ಕೊಟ್ಟು ಹಾಳು ಮಾಡಿಕೊಳ್ತಾ ಇರುವಂತಹ ಇಂತಹ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿಂದ ಕೂಡ ಯಾವುದೋ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಧೃತಿಗಿಡದೆ ನಾನೇನಾದರೂ ಸಾಧಿಸ್ತೇನೆ, ನನ್ನ ದೇಶಕ್ಕೋಸ್ಕರ ನಾನೇನಾದರೂ ಮಾಡ್ತೇನೆ ಅಂತ ಪಣತೊಟ್ಟು ಹೊರಟಿರುವಂತಹ ಯುವಕ ನವೀನ್ ವೆಂಕಟೇಶ್ ರವರ ಸಾಧನೆ ನಮ್ಮಂಥ ಅನೇಕರಿಗೆ ಒಂದು ರೀತಿ ದಾರಿದೀಪ. ಇವರ ಈ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಏರಲಿ, ಇಡೀ ಜಗತ್ತೇ ಇವರ ಕಡೆಗೆ ತಿರುಗಿ ನೋಡುವಂತಹ ರೀತಿಯಲ್ಲಿ ಸಾಧನೆ ಮಾಡಲಿ. ಇವರ ಥರ ಇರುವಂತಹ ಅನೇಕ ಮಕ್ಕಳಿಗೆ, ಜನರಿಗೆ ಇವರು ಮಾರ್ಗದರ್ಶಕರಾಗಲಿ ಅಂಥೇಳಿ ಆಶಿಸ್ತಾ, ಇವರ ಎಲ್ಲ ಕನಸುಗಳು ಆದಷ್ಟು ಬೇಗ ನನಸಾಗಲಿ ಅಂಥೇಳಿ ತಿಳಿಸ್ತಾ, ಇವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಹಾಗೂ ಸಂಸ್ಥೆಯೊಡನೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್.